Hello beautiful peoples, welcome back to my YouTube channel Sanvi Vlogs. ಗೈಸ್ ನಾವಿವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ತಿರುಪತಿ ಬಸ್ಸಲ್ಲಿ ಹೋಗ್ತಾ ಇದ್ದಿದ್ದು. ಯೂಶ್ವಲಿ ನಾವು ಯಾವಾಗಲೂ ಟ್ರೈನಲ್ಲಿ ಬುಕ್ ಮಾಡಿಕೊಂಡು ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ತುಂಬ ನಾವು ತಿರುಪತಿಗೆ ಸಮ್ಮರ್ ವೆಕೇಷನ್ಸ್ ಬಂದ ತಕ್ಷಣ ತಿರುಪತಿಗೆ ಹೋಗ್ತಾ ಇದ್ವಿ. ಸೊ ಆಫ್ಟರ್ ಬೇಬಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ತಿರುಪತಿಗೆ. ಆ್ಯಂಡ್ ಇದು ಸಡನ್ ಪ್ಲಾನ್ ಆಗಿರೋದ್ರಿಂದ ನಮ್ಮ 9 ಮಂತ್ ಓಲ್ಡ್ನ ಕರ್ಕೊಂಡು ನಾವು ತಿರುಪತಿ ಕಡೆ ಹೊರಟ್ವಿ. ನಾವು ತಿರುಪತಿಗೆ ಅರೌಂಡ್ 4:30ಗೆ ರೀಚ್ ಆದ್ವಿ. ಡೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, April 6 ಆ್ಯಂಡ್ ಥರ್ಸ್ಡೇ. ಆಲ್ಮೋಸ್ಟ್ 3 ಮಂತ್ಸ್ ಬ್ಯಾಕ್ ಇನ್ ಬ್ಲಾಗ್ ಇದು. ಸೊ ನಾನಿವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಕಿಕಿ. ಗುಡ್ ಮಾರ್ನಿಂಗ್ ಕಿಕಿ. ನಾವು ಇವಾಗ ತಿರುಪತಿಯಿಂದ ತಿರುಮಲಗೆ ಹೋಗಬೇಕಾಗಿತ್ತು. ನನ್ನ ಮಗಳಂತೂ ಬೇಗನೆ ಇದ್ದು ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ದಾಳೆ ಏನು ನಡೀತಿದೆ ಅಂತ. ಸೊ ತಿರುಪತಿಯಿಂದ ತಿರುಮಲ ಹೇಗೆ ಬಂತು ಅಂತಲೇ ಗೊತ್ತಾಗಿಲ್ಲ. ಬೇಗನೆ ಬಂದ್ವಿ, ಹಾಗೆ ಮಲಗಿಬಿಟ್ಟಿದ್ವಿ. ಸೊ ಗೊತ್ತಾಗಲಿಲ್ಲ ಹೇಗೆ ಬಂದ್ವಿ ಅಂತ. ಆ್ಯಂಡ್ ಇವಾಗ ನಾವು ರೂಮ್ ಬುಕ್ಕಿಂಗ್ಸ್ ಆಗಲಿ ಏನನ್ನೂ ಮಾಡಿರಲಿಲ್ಲ, ಎಲ್ಲ ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ನಾವಿವಾಗ ಸುಪಾದಮ್ ದರ್ಶನ ತೊಗೋಬೇಕಂತ ಅಂದ್ಕೊಂಡಿದ್ದು. ಯಾಕಂದರೆ ಇನ್ಫ್ಯಾಂಟ್ಸ್ಗಳಿಗೆ 1 ಇಯರ್ ಅಂಡರಲ್ಲಿರೋ ಮಕ್ಳುಗಳಿಗೆ ದರ್ಶನ ಬೇಗ ಆಗುತ್ತೆ ಅಂತ ಇತ್ತಲ್ಲ. ಸೊ ನಾವು ಆ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೋಬೇಕಂತ ಹೇಳಿ ನಾವು ದರ್ಶನನ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ 6 ಮಂತ್ಸಿಂದ ಕೆಳಗಡೆನೂ ಬೇಗ ಬಂದು ದರ್ಶನ ಮಾಡೋದಕ್ಕಾಗಲ್ಲ. 6 ಮಂತ್ಸ್ ಆದಮೇಲೆ ಒಂಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅರೌಂಡ್ ನಾವು ಒಂದು ಕಿಕ್ಕಿಗೆ ಒಂದು 9 ಮಂತ್ಸ್ ಇರೋ ಟೈಮಲ್ಲಿ ಬಂದ್ವಿ. ನಾವಿವಾಗ ರೂಮ್ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ತಿರುಪತಿಲಿ ರೂಮ್ ಬುಕ್ಕಿಂಗ್ಸ್ ಎಲ್ಲ ಸ್ವಲ್ಪ ಹಿಂಸೆನೇ. ಪ್ರೈವೇಟ್ ರೂಮ್ಸ್ ಆಲ್ಮೋಸ್ಟ್ ಸಿಗಲ್ಲ, ಸಿಕ್ಕಿದ್ರೆ ಫೈನ್, ಸಿಕ್ಕಿಲ್ಲ ಅಂತಂದರೆ ನಾವಿವಾಗ TTD ಅವ್ರದ್ದು ಏನಿರುತ್ತೆ ಅದು ರೂಮಲ್ಲೇ ತೊಗೋಬೇಕಾಗುತ್ತೆ. ಕೊನೆಗೂ ರೂಮ್ ಬುಕ್ಕಿಂಗ್ ಎಲ್ಲ ಆಗಿ ನಮಗೆ ಸುಪಾದಮ್ ದರ್ಶನ ಇರೋ ಕಡೆನೇ ನಮಗೆ ರೂಮ್ ಕೂಡ ಸಿಕ್ತು. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗಿ ರೂಮ್ನ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿ ನಾವು ಸುಪಾದಮ್ ಗೇಟ್ ಹತ್ರ ಹೋಗಬೇಕು. ಅಲ್ಲಿ ಟೈಮಿಂಗ್ಸ್ ಇರುತ್ತೆ. ನಾವು ಶಾರ್ಟ್ ಪೀರಿಯಡಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರು ಕೂಡ ಇನ್ ಡೀಟೇಲ್ ಆಗಿ ಪಾಪಗೆ ಏನೇನು ಬೇಕಾಗುತ್ತೆ ಆ್ಯಂಡ್ ಅಲ್ಲಿ ಲೈನಲ್ಲಿ ನಿಂತ್ಕೊಂಡ್ರೆ ಪಾಪಗೆ ಹೇಗೆ ಫೀಡ್ ಮಾಡಿಸ್ಬೇಕು ಅಥವಾ ಪಾಪಗೆ ಏನಾದರೂ ತಿನ್ಸೋದಕ್ಕೆ ಏನೇನೆಲ್ಲ ಮಾಡಬೇಕಂತೆಲ್ಲ ಮುಂಚೆನೇ ಎಲ್ಲನೂ ಪ್ರೀ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಬೇಬಿ ಎಸೆನ್ಷಿಯಲ್ಸ್ ಕೂಡ ಏನೇನೆಲ್ಲ ತೊಗೊಂಡು ಹೋಗಬೇಕು ಆ್ಯಂಡ್ ನಮ್ಮಿಬ್ರಿಗೆ ಏನೇನು ಬೇಕಾಗುತ್ತೆ ಎಲ್ಲನೂ ನಾವು ಚೆಕ್ ಲಿಸ್ಟ್ ಮಾಡಿಕೊಂಡು ಲಾಸ್ಟ್ ಮಿನಿಟಲ್ಲಿ ಕೂಡ ಚೆಕ್ ಮಾಡಿ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೆ. ಇನ್ನೊಂದು ಹೇಳಬೇಕು ಅಂದರೆ ಬೇಬಿ ಆದಮೇಲೆ ಎಷ್ಟು ಬೇಗ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತಂದರೆ, ಮುಂಚೆ ಆದರೆ ನಾವು ಇಬ್ಬರೇ ಆಗಿರೋದ್ರಿಂದ ಏನು ಬೇಕು ಅದನ್ನೇ ತೊಗೊಂಡು ಅಕಸ್ಮಾತ್ ನಮಗೇನು ಸಿಕ್ಕಿಲ್ಲ ಅಂದರೂ ಕೂಡ ಅಲ್ಲೇನಾದರೂ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಬಂದುಬಿಡ್ತಿದ್ವಿ. ಬಟ್ ಇವಾಗ ಬೇಬಿ ಇರೋದ್ರಿಂದ ಆಗೋದಿಲ್ಲ. ಆ್ಯಂಡ್ ನಾವಿಲ್ಲಿ ಏನು ಒಂದು ಮಿಸ್ಟೇಕ್ನ ಮಾಡಿದ್ದೀನಿ ಅಂತ ವ್ಲಾಗ್ ಲಾಸ್ಟಲ್ಲಿ ಹೇಳ್ತೀನಿ. ಆ ಮಿಸ್ಟೇಕ್ನ ನೀವೇನಾದರೂ ಚಿಕ್ಕ ಮಗು ಜೊತೆ ಹೋಗ್ತಾಯಿದ್ರೆ ನೀವು ಮಾಡಬೇಡಿ. ನಾವಿನ್ನು ತುಂಬ ಕಲಿತಾನೇ ಇದ್ದೀವಿ. ಡೇ ಬೈ ಡೇ ಕಲಿತಾನೇ ಇದ್ದೀವಿ. ಸೊ ಇದು ನೆವರ್ ಎಂಡಿಂಗ್ ಅಂತ ಅನಿಸುತ್ತೆ. ಫೈನಲಿ ನಾವಿವಾಗ ಸುಪಾದಮ್ ಹತ್ರ ಬಂದು ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ ಗೇಟ್ ಹತ್ರ ಹೋದರೆ ಸೊ ನಮ್ಗೆ ಅಲ್ಲಿಂದ ಬೇಗನೆ ದರ್ಶನ ಆಗುತ್ತೆ. ಅರೌಂಡ್ 1 hour or 2 hour ಅಲ್ಲಿ ದರ್ಶನ ಆಗಿಬಿಡುತ್ತೆ ಅಷ್ಟೇ. ತುಂಬ ರಶ್ ಇತ್ತು ಅಂದರೆ ವೀಕ್ ಡೇಸಲ್ಲಿ ಅಂತಂದರೆ ಸ್ವಲ್ಪ ಬೇಗ ಆಗ್ಬೋದು ಆ್ಯಂಡ್ ವೀಕೆಂಡ್ಸಲ್ಲಿ ಅಂದರೆ ಲೇಟ್ ಆಗ್ಬೋದು. ಆ್ಯಂಡ್ ನಾವಿಲ್ಲಿ 1.5 hour ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬಾ ಖುಷಿಯಾಯಿತು ಆ್ಯಂಡ್ ಬೇಗ ದರ್ಶನ ಮುಗ್ದಿತ್ತು, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಆ್ಯಂಡ್ ಯೂಶ್ವಲಿ ತಿರುಪತಿಲೆಲ್ಲ ಬಿಸಿಲಿರುತ್ತೆ ಅಂತ ಹೇಳ್ತಿದ್ರು, ಬಟ್ ನಾವು ಕೂಡ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ವಿ ಪಾಪುಗೆ ಬಿಸಿಲಿದ್ರೆ ಏನು ಮಾಡಬೇಕು ಅಂತ. ಆ್ಯಂಡ್ ಹೇಳಬೇಕು ಅಂದರೆ ತುಂಬಾ ಮಳೆ ಬರ್ತಿತ್ತು. 1-2 days ನಾವು ಇದ್ದಿದ್ದ ದಿನ ಕೂಡ ವಾತಾವರಣ ಎಲ್ಲ ತುಂಬಾ ತಂಪಾಗಿತ್ತು. ಹಾಯ್ ಮಾಡು ಕಿಕ್ಕಿ, ಹಾಯ್ ಮಾಡು, ಹಾಯ್ ಇಲ್ಲಿ ಕಿಕ್ಕು, ಹಾಯ್ ಮಾಡಪ್ಪ, ಹಾಯ್ ಮಾಡು, ಹಾಯ್. ಹಾಯ್. ಹೆಂಗೆ ಅನಿಸ್ತದೆ ಪಾಪು ಜೊತೆ ಫಸ್ಟ್ ಟ್ರಿಪ್? ದೇವರ ಆಶೀರ್ವಾದ ನಿಂಗೆ ಹೆಂಗೆ ಅನಿಸ್ತದೆ? ಖುಷಿ ಆಯ್ತಾ ಕಿಕ್ಕಿ? ಖುಷಿ ಆಯ್ತಾ? ಫುಲ್ ಖುಷಿ ಆಯಿತು. ಕಿಕ್ಕಿ ಎಂಜಾಯ್ ಮಾಡ್ತಾ ಇದ್ದಾಳೆ.
ಹತ್ರ ಬರಲಿ. ಅಪ್ಪು ಸ್ಮೈಲ್. ಕಿಕಿ ಅಲ್ಲಿ ಗೈಸ್, ಇಲ್ಲಿ ಸ್ಟೋರಿ ಏನು ನಡೀತಿದೆ ಅಂದರೆ, ತುಂಬ ಹೊತ್ತಿಂದ ಪಾಪುಗೆ ಬಿಸಿನೀರು ಬೇಕಾಗಿತ್ತು. ಸೊ ಊಟ ಮಾಡಿಸೋದಕ್ಕೆ ಅಂತ ಎಷ್ಟು ಕಡೆ ಓಡಾಡಿದ್ದೀವಿ ಅಂದರೆ ಲಿಟ್ರಲ್ಲಿ 1.5 to 2 hours ನಾವು ಸುತ್ತಾಡಿದ್ದೀವಿ. ಪಾಪುಗೆ ಬಿಸಿನೀರು ಬೇಕಿತ್ತು, ಊಟಕ್ಕೆ ಸಿಗಲಿಲ್ಲ. ನಾವು ಕ್ಯಾರಿ ಮಾಡಿದ್ದು ಕೂಡ ಖಾಲಿ ಆಗಿಬಿಟ್ಟಿತ್ತು. ಎಲ್ಲರೂ ಕೂಡ ಇಲ್ಲ ಇಲ್ಲ ಅಂತಲೇ ಹೇಳಿ ಕಳಿಸ್ತಾಯಿದ್ರು. ಬಟ್ ಲಿಟ್ರಲಿ ಅಂಕಲ್ ನಾವು ಕೇಳಿದ ತಕ್ಷಣವೇ ಸರಿ ಕಾಯಿಸ್ಕೊಡ್ತೀನಿ ಅಂತ ಹೇಳಿದ್ರು. ಲಿಟ್ರಲಿ ಗ್ರೇಟ್ಫುಲ್ ಅನ್ಸುತ್ತೆ ಒಂದೊಂದ್ಸಲ. ಈ ಥರನೂ ಇರ್ತಾರೆ ಜನ, ಆ್ಯಂಡ್ ಆ ಥರನೂ ಇರ್ತಾನೆ ಜನ, ಏನೂ ಮಾಡೋದಕ್ಕಾಗಲ್ಲ. ಅಪ್ಪು, ಗುಡ್ ಮಾರ್ನಿಂಗ್ ಗೈಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ ದಿನ ಅಂತೂ ತುಂಬಾ ಬೇಜಾರಾಗ್ಬಿಡ್ತು. ಬಿಕಾಸ್ ಪಾಪುಗೆ ಬಿಸಿನೀರೆಲ್ಲೂ ಸಿಗ್ತಾ ಇರಲಿಲ್ಲ ಆ್ಯಂಡ್ ಯಾರು ಕೂಡ ಕೊಡೋದಕ್ಕೂ ರೆಡಿ ಇರಲಿಲ್ಲ. ಅದನ್ನೇ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು. ನಿಮ್ಗೆ ಅದು ಕ್ಲೀನಾಗಿ ಕೇಳಿಸಿಲ್ಲ ಅಂತ ನಾನು ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ನೀವು ಪಾಪುನ ಕ್ಯಾರಿ ಮಾಡಿದ್ರೆ ಆದಷ್ಟು ಲಗೇಜ್ನ ಬೇರೆ ಲಗೇಜ್ ಕಡಿಮೆ ಆದರೂ ಪರವಾಗಿಲ್ಲ, ಬೇಬಿಗೆ ಏನಾದರೂ ಫುಡ್ ಅಂತ ಬಂದಾಗ ವಾಟರ್ನಂತೂ ಕ್ಯಾರಿ ಮಾಡಿ. ಬಿಕಾಸ್ ಅಲ್ಲಂತೂ ನಿಜವಾಗ್ಲೂ ನಾವು ತುಂಬಾ ರಿಕ್ವೆಸ್ಟ್ ಮಾಡಿ ಆಲ್ಮೋಸ್ಟ್ 1 hour ಕೂಡ ಎಲ್ಲ ಕಡೆ ಹುಡುಕಿದ್ದೀವಿ, ಯಾರೂ ಕೊಡಲಿಲ್ಲ. ಫೈನಲಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಪೇ ಮಾಡ್ತೀವಿ ಅಂದರೂ ಕೊಟ್ಟಿರಲಿಲ್ಲ. ಯಾರೋ ಒಬ್ಬರು ದೇವ್ರ ಥರನೇ ಕೊಟ್ಟರು. ಆವಾಗ ನಾವು ಪಾಪುಗೆ ಸಿರ್ಲಕ್ ತಿನ್ಸೋದಕ್ಕಾಗಿರ್ಬೋದು. ಬಿಕಾಸ್ 9 months ಅಷ್ಟೇ ಆಗಿರೋದ್ರಿಂದ ನಾನು ಇನ್ನೂ ಸರೀಸು, ಸಿರ್ಲಕ್ ಮತ್ತು ಪ್ಯೂರೀಸ್ ಮಾತ್ರ ತಿನ್ನಿಸ್ತಿದ್ದೆ. ಸೊ ಈ ಒಂದು ಮಿಸ್ಟೇಕ್ನಾಗ ಯಾರೂ ಮಾಡ್ಕೋಬೇಡಿ. ನಿಮ್ಮ ಬೇಬಿಗೆ ಏನು ಬೇಕಂತ ಮುಂಚೆನೇ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ, ಕ್ಯಾರಿ ಮಾಡಿ. ಪಾಪುಗೆ ನಾವು ಮುಂಚೆನೇ ಕ್ಯಾರಿ ಮಾಡಿದ್ವಿ, ಬಟ್ ಅದು ಇನ್ನೊಂದು ಸ್ವಲ್ಪ ಸಾಕಾಗಲಿಲ್ಲ. ಆ್ಯಂಡ್ ಯೂಶ್ವಲಿ ನಾವು ಇವತ್ತಿನ ನೈಟ್ ಹತ್ತಿರ್ತೀವಿ. ಸೊ ಬಿಸಿನೀರನ್ನ ಕೂಡ ಫ್ಲಾಸ್ಕಲ್ಲಿ ಜಾಸ್ತಿ ಹೊತ್ತು ಇಟ್ಕೊಂಡು ಪಾಪುಗೆ ಕುಡ್ಸೋದಕ್ಕಾಗಲ್ಲ. ಆ್ಯಂಡ್ ಒಂದು ಬಿಸಿನೀರಿಗೆ ಇಷ್ಟೆಲ್ಲ ಆಯ್ತಲ್ಲ, ಅದಕ್ಕೋಸ್ಕರ ತುಂಬಾ ಬೇಜಾರಾಯಿತು. ಅದನ್ನು ಬಿಟ್ಟು ದರ್ಶನ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಾಯಿತು. ಅದು ಒಂದು ದಿನ ಅಷ್ಟು ಬೇಜಾರಾಯ್ತಲ್ವ. ಸೊ ನೆಕ್ಸ್ಟ್ ಡೇ ನಾವು ಮತ್ತೆ ನಮಗೆ ಕೊಟ್ಟಿದ್ರಲ್ವ ನೀರನ್ನ, ಅವ್ರ ಹತ್ರನೇ ಹೋಗಿ ನಾವು ನೀರೆಲ್ಲ ತೊಗೊಂಡು ಮತ್ತು ಪಾಪುಗೆ ಏನು ಬೇಕೆಲ್ಲ ತಿನ್ನಿಸ್ಕೊಂಡು ಬಂದು ಇಲ್ಲಿಂದನೇ ದರ್ಶನ ಮಾಡಿಕೊಂಡು ಬೆಳಿಗ್ಗೆ ಲೈಟಾಗಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ವಿ. ಅದನ್ನೇನು ಕ್ಯಾಪ್ಚರ್ ಮಾಡೋದಕ್ಕಾಗಿರಲಿಲ್ಲ. ಸೊ ಐ ಲೆಫ್ಟ್ ದೇರ್. ನಾನು ಇದನ್ನೇನು ಕ್ಯಾಪ್ಚರ್ ಮಾಡಲಿಲ್ಲ. ಇಲ್ಲಿ ಬಂದು ಡೈರೆಕ್ಟ್ ದೇವಸ್ಥಾನದ ದರ್ಶನನ ಮುಗಿಸ್ಕೊಂಡು ಬಂದಿಲ್ಲಿ ಕಾಯಿ ಹೊಡಿತಾ ಇದ್ದೀವಿ. ಬಳೆ ಮೊದಲು ಬಳೆ, ಆಮೇಲೆ ಬೇರೆ ಎಲ್ಲ ನೆಕ್ಸ್ಟ್. ಹೀಗೆ ಯಾವುದಪ್ಪ? ಏನು ಮಾಡೋಚ್ಚಿನಿ? ಲಕ್ಷ್ಮೀ ವೆಂಕಟೇಶ್ವರನ ಒಂದು ಫೋಟೋ ತೊಗೋಬೇಕಂತ ಅಂದ್ಕೊಂಡಿದ್ವಿ. ಸೊ ಒಂದು ಫೋಟೋನ ಪರ್ಚೇಸ್ ಮಾಡಿ ಹಾಗೆ ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ನಾವೆಲ್ಲಿ ಪ್ರಸಾದಕ್ಕೆ ಅಂತ ಬಂದ್ವಿ. ಕೀಕಿ ನನ್ನ ಜೊತೆಲಿದ್ರೆ ಊಟ ಮಾಡೋದಕ್ಕೆ ಬಿಡಲ್ಲ ಅಂತ ಇವ್ರು ನಾನು ಎತ್ಕೊಂಡು ಊಟ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಊಟ ಮಾಡ್ತಾಯಿದ್ದಾರೆ. ಸೊ ಊಟ ಮಾಡ್ಕೊಂಡು ನಾವಿವಾಗ ಮತ್ತೆ ರೂಮ್ ಕಡೆ ಹೊರಡ್ತಾ ಇದ್ವಿ. ಸೊ ಕೀಕಿ ಫುಲ್ ಮಲಗಿಬಿಟ್ಟಿದ್ಲು, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಹೊರಡೋದಿನ ಬಂದು ತುಂಬಾ ಬಿಸಿಲಿತ್ತು. ಸೊ ಕೀಕಿ ಮಗು ತುಂಬಾ ನಿದ್ರೆ ಬಂದುಬಿಟ್ಟಿತ್ತು, ಮಲಗಿಬಿಟ್ರು. ಬಾಯ್ 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 ಮಾಡಿ, ಬಾಯ್ ಮಾಡಿ, ಬೇಗ 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 ಬಾಯ್ ಮಾಡಿ. ಹೊರಡೋಣ ಬೆಂಗಳೂರಿಗೆ ಹೋಗೋಣ. ಬಾಯ್ ಬಾಯ್. ಇನ್ನು ನಿದ್ರೆ ಮೂಡಿಂದ ಇದ್ದೇ ಇರಲಿಲ್ಲ. ನಾನು ಹಿಂಸೆ ಕೊಟ್ಟು ಬಾಯ್ ಮಾಡಿ ಹಾಯ್ ಮಾಡಿ ಅಂತ ಹಿಂಸೆ ಕೊಡ್ತಾಯಿದ್ದೆ. ಸೊ ನಾವಿವಾಗ ಹೊರಡ್ತಾ ಇದ್ದೀವಿ. ಫೈನಲಿ ನನ್ನ ಮಗಳು ಕೂಡ ಬಾಯ್ ಮಾಡ್ತಾಯಿದ್ದಾಳೆ ನೋಡಿ. ನಾವು ತಿರುಮಲದಿಂದ ತಿರುಪತಿಗೆ ಹೋಗೋದಕ್ಕೆ ಬಸ್ಸಲ್ಲೆಲ್ಲ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾರಲ್ಲಿ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ ಇವ್ರು ಹೋಗಿ ಒಂದು ಟ್ಯಾಕ್ಸಿ ಥರ ಏನೋ ಬುಕ್ ಮಾಡ್ಕೊಂಡು ಬಂದಿದ್ರು. ಬಸ್ಸಲ್ಲಿ ವೆಯ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಪಕ್ಕಾ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಆ್ಯಂಡ್ ನಾವಲ್ಲೆಲ್ಲ ಹೋಗಿ ಪ್ರಸಾದ ಎಲ್ಲ ತಿನ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಕೂಡ ಆಗಿತ್ತು. ಅದಕ್ಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ನಾವಿವಾಗ ಟ್ಯಾಕ್ಸಿಯಲ್ಲೇ ಹೊರಡ್ತಾ ಇದ್ದೀವಿ. ಥ್ಯಾಂಕ್ಸ್ ಬೇಬ್. ಕೆಳಗಡೆ ಸ್ವಲ್ಪ
ನಾನು ಮುಂಚೆನೇ ಹೇಳ್ದಾಗೆ ನಮ್ಗೆ ಏನೇನೆಲ್ಲ ಬೇಕಾಗುತ್ತೆ ಥಿಂಗ್ಸ್ ತೊಗೊಬರ್ತೀವಿ ಅಂತ ಹೇಳಿದ್ನಲ್ಲ. ಸೊ ನಾವು ಛತ್ರಿ ಎಲ್ಲ ತೊಗೊಂಬಂದಿದ್ವಿ ಬಿಸಿಲಿರುತ್ತೆ ಅಂತ. ಅದು ನಮಗೆ ಲಾಸ್ಟ್ ಟೈಮಲ್ಲಿ ಯೂಸ್ ಆಯಿತು. ಫೈನಲಿ ನಮ್ಮ ಟ್ರೈನ್ ಕೂಡ ಬಂತು ಆ್ಯಂಡ್ ನಾವು ಮನೆಯಿಂದನೇ ಒಂದಷ್ಟು ಫ್ರೂಟ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿದ್ವಿ. ಅದನ್ನೆಲ್ಲ ಆಲ್ಮೋಸ್ಟ್ ತಿಂದಿರಲಿಲ್ಲ. ಸೊ ಇವಾಗ ಸ್ವಲ್ಪ ಟೈಮ್ ಇತ್ತಂತ ಅದನ್ನೆಲ್ಲ ತಿಂದ್ಕೊಂಡು ನಾವಿವಾಗ ಹೊರಡ್ತಾ ಇದ್ದೀವಿ. ಸೊ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಆದಷ್ಟು ಕಮಿಂಗ್ ವೀಡಿಯೋಸಲ್ಲಿ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಆ್ಯಂಡ್ ಐ ಹೋಪ್ ಸೊ ಐ ವಿಲ್. ಸೊ ಬಾಯ್ ಟು ತಿರುಪತಿ. Until next time, thank you so much for watching guys. Bye bye.